ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಹಳೆ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಆ್ಯಂಡ್ ಇವತ್ತು ಅದೇ ಸಂಡೇ ಆ್ಯಂಡ್ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ವಿ. ಆ್ಯಂಡ್ ಇವಾಗ ರೆಡಿ ಆಗಿದ್ದೀನಿ. ನಾನು ಇವಾಗ ನಮ್ಮ ಅಕ್ಕ ಸ್ವಲ್ಪ ಏನೋ ಶಾಪಿಂಗ್ ಮಾಡಬೇಕಿತ್ತಂತೆ ಸ್ಯಾರಿನ. ಸೊ ಹಾಗಾಗಿ ನಾನು ಅವರು ಆಚೆ ಹೋಗ್ತಿದ್ವಿ. ಅದರೊಟ್ಟಿಗೆ ಹಾಗೆ ಮಂಡ್ಯಲ್ಲಿ ಖಾದಿ ಮೇಳ ನಡೀತಿದೆ. ಸೊ ಹಾಗಾಗಿ ಅಲ್ಲಿಗೂ ಒಂದ್ಸಲ ನೋಡೋಣ ಅಂತೇಳಿ ಹೋಗ್ತಿದ್ದೀನಿ. ಸೊ ನಿಸರ್ಗ ಆಲ್ರೆಡಿ ಹೋಗಿದ್ದಾಳೆ, ನಾನು ಹೋಗೇ ಇಲ್ಲ. ಅದಕ್ಕೋಸ್ಕರ ಮತ್ತೆ ಅವಳನ್ನು ಕರ್ಕೊಂಡು ಆಮೇಲಿಂದ ಹೋಗ್ತಾ ಇದ್ದೀವಿ. ಇವಾಗ ಫಸ್ಟು ಸೀರೆ ಫಸ್ಟ್ ಊಟ ಮಾಡಿ ಆಮೇಲೆ ಸ್ಯಾರಿ ಶಾಪಿಂಗ್ ಮಾಡಿ ಅಟ್ ಲಾಸ್ಟ್ ಬಿಫೋರ್ ಕಮಿಂಗ್ ಟು ಓಮ್ ನಾವು ಖಾದಿ ಮೇಳಗೆ ಹೋಗ್ತೀವಿ. ಸೊ ಖಾದಿ ಮೇಳದಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಕ್ಕ ಸೀರೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರಲ್ಲ, ಸೊ ಅದನ್ನು ಸ್ವಲ್ಪ ಗ್ಲಿಮ್ಸಸ್ ಆ್ಯಡ್ ಮಾಡೋಣ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ, ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವರೇ ಸೀರೆ ತಗೋತಾ ಇರೋದು. ಗ್ರೇಟ್. ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಸೊ ಸ್ಯಾರಿ ಬಂದು ನವೀನ್ ಟೆಕ್ಸ್ಟೈಲ್ಸಲ್ಲಿ ತೊಗೊಂಡಿದ್ದು 2 ತೊಗೊಂಡು ಯಾವ್ಯಾವುದು ಅಂತ ತೋರಿಸ್ತೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಖಾದಿ ಮೇಳಕ್ಕೆ ಹೋಗ್ತಾ ಇದ್ವಿ. ಬಾಯ್ಸ್ ಕಾಲೇಜಲ್ಲಿ ಖಾದಿ ಮೇಳನ ಏನು ಮಾಡ್ತಿದ್ದಾರೆ, ನಡೆಸ್ತಿದ್ದಾರೆ. ಸೊ ಅಲ್ಲಿ ನೀನೇನು ತೊಗೊಬಂದೇನೆ? ನಾನು 3 ಕುರ್ತಾ ಟಾಪ್ಸು 1 ಶಾರ್ಟ್ ಟಾಪ್ ತೊಗೊಂಡೆ. 3 ಕುರ್ತಾ ಟಾಪ್ಸು 1 ಶಾರ್ಟ್ ಟಾಪ್ ತೊಗೊಂಡಿದ್ದಾಳಂತೆ. ಸ್ಟ್ರೈಟ್ ಬಂದು ರೈಟ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಕ್ಕ ಮತ್ತು ಶಿಲ್ಪ ಹೋಗ್ತಿದ್ದಾರೆ ಒಂದು ಗಾಡೀಲಿ, ಇನ್ನೊಂದಲ್ಲಿ ನಾನು ಮತ್ತು ನಿಸರ್ಗ. ಆ್ಯಕ್ಚುಲಿ ನಿಸರ್ಗಂಗೆ ಓಡ್ಸೋಕ್ಕೆ ಬರಲ್ಲ, ಅವಳಿಂದ ನಾನು ಕೂತ್ಕೊಂಡ್ರೆ ಸ್ವಲ್ಪ ಧೈರ್ಯವಾಗಿ ಓಡಿಸ್ತಾಳೆ ಅಂತ ನಾನು ಕೂತಿದ್ದೀನಿ. ಆಯಿತಾ, ಇನ್ನೂ ಇವಳು ಪಾರ್ಟಿ ಕೊಡಿಸ್ಬೇಕು ಫ್ರೆಂಡ್ಸ್. ಕಾರ್ ತೊಗೊಂಡಿದ್ದಾಳೆ, ಕೊಡಿಸೇ ಇಲ್ಲ ಅಕ್ಕ. ಆಯಿತು, ನೆಕ್ಸ್ಟ್ ವೀಕ್. ಈಗ ಪೇಟೆ ಬೀದಿಲಿ ಹೋಗ್ತಾ ಇದ್ದೀವಿ. ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ, ಇವಳು ಹಂಗೆ ಗಾಡಿ ಓಡಿಸ್ತಿದ್ದಾಳೆ. ಮಂಡ್ಯದು ಹಾಕಿ ಕೊಟ್ಟರೆ ಏನು ಮಾಡ್ತೀಯ? ಇದೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತಲ್ಲ, ಅವಾಗ ಈ ಥರ ಎಲ್ಲ ಪೇಂಟ್ ಮಾಡಿದ್ದು. ಸೊ ಬಾಯ್ಸ್ ಕಾಲೇಜ್ ಗ್ರೌಂಡಲ್ಲೇ ಈ ಖಾದಿ ಮೇಳ ನಡೀತಾ ಇರೋದು. ಹೋಗ್ಬೇಕು ಆ ಕಡೆಯಿಂದ. ಆ್ಯಂಡ್ ಇದು ಬಂದು ಮಂಡ್ಯ ಯೂನಿವರ್ಸಿಟಿ ಈಗ 1-2 ಇಯರ್ಸಿಂದ. ಅದಕ್ಕೂ ಮುಂಚೆ ಇದು ಬಾಯ್ಸ್ ಕಾಲೇಜ್ ಅಂತಲೇ ಹೇಳಿ ಫೇಮಸ್. ಇದೆಲ್ಲ ದೊಡ್ಡ ಗ್ರೌಂಡ್ ಇದೆ ಇಲ್ಲಿ. ಹಾಗೆಲ್ಲ ನಾವು ಇಲ್ಲೆಲ್ಲ ಕುತ್ಕೊಂಡು ಅರಟೆ ಹೊಡಿತಾ ಇದ್ವಿ ಇಲ್ಲೆಲ್ಲ. ಎಷ್ಟು ನಾನು ಇಲ್ಲಿಗೆ ಬಂದು 2 ವರ್ಷ ಆಗೈತೆ ಅಲ್ವಾ? ಮಧ್ಯ ಒಂದ್ಸಲ ಸೀಟ್ ಕೆಫೆಗೆ ಹೋಗೋ ಟೈಮಲ್ಲಿ ನಾನು ಜಾಯ್ನ್ ಆಗಿದ್ದೆ JSSಗೆ. ಅವಾಗ ಜಾಯ್ನ್ ಆಗಿ ಲಾಕ್ಡೌನ್ ಟೈಮ್ ಅಂತಾನೆ ನಾವು ಇಲ್ಲೆಲ್ಲ ಬಂದು ಕುತ್ಕೊಂಡು ಮಾತಾಡ್ಕೊಂಡು ಹೋಗಿದ್ದು. 3 ಇಯರ್ಸ್ ಆಗೈತೆ, 3 ವರ್ಷ ಆಗೈತೆ. ಏನು ಗೊತ್ತಾ, ಈ ವ್ಲಾಗಿಂಗ್ ಎಲ್ಲ ಮಾಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿರ್ತಾರೆ, ನೀವು ಮಾತ್ರ ಎಲ್ಲನೂ ತೋರಿಸ್ಕೊಂಡು ಹಿಂದೆನೇ ಉಳಿದಿರ್ತೀರ ನಂತರ. ಸೊ ನಾವು ಫೈನಲಿ ಎಂಟರ್ ಆಗ್ತಾ ಇದ್ದೀವಿ. ಚಪ್ಪಲಿಗಳು ಹಾಕೋ ಇದೆ. ಇದು ಸ್ವಾಮೀಜಿ ಚಪ್ಪಲಿ. ಇದು ನೋಡಿ ನಮ್ಮ ಅಕ್ಕ ತಗೋತಾ ಇದ್ದಾರೆ. ಆಫೀಸ್ ವೇರ್ ಚೆನ್ನಾಗಿದೆ, ತಗೊಳ್ಳಿ ಅಕ್ಕ. ಲೆಟ್ ಮಿ ಟ್ರೈ ದಿಸ್. ಚೆನ್ನಾಗಿದೆ, ಬಟ್ ಗ್ರಿಪ್ ಸಿಗಲ್ಲ. ಗ್ರಿಪ್ ಇಲ್ಲ. ಈಗ ಬಸ್ಸಲ್ಲಿ ಮತ್ತೆ ಇದರಲ್ಲೆಲ್ಲ ಓಡಾಡೋರ್ಗೆ ಆಗಲ್ಲ. ನಮ್ಮ ಥರ ಕ್ಯಾಬಲ್ಲಿ ಹೋಗಿ ಕ್ಯಾಬಲ್ಲಿ ಬರೋರಿಗಿದ್ರೆ ಓಕೆ. ಡಾಕ್ಟರ್ ಬೇಕೇನೆ? ಬೇಡಪ್ಪ, ನಿನ್ ಬೇಕಾ? ಇವಳಿಗೆ ಕೊಡ್ಸೋಣ, ಯೂಸ್ ಆಗುತ್ತೆ ನೆಕ್ಸ್ಟ್ ಇಯರ್ಗೆ. ಇದೆಲ್ಲ ಚೆನ್ನಾಗಿದೆ. ಕಾಯಿ ತುರಿಯೋದು, ಬಕೆಟು, ಫಿಲ್ಟರು. ಹಾಂ, 1 ಮೀಟರ್ ಸಾಕು. ಇದೇ ಈ ಒಂದು ಮೂಗ್ಬಟ್ಟು ಹಾಕಕ್ಕೆ ನಮ್ಮ ಅತ್ತೆ, ನಮ್ಮಪ್ಪ, ನಮ್ಮಮ್ಮ ಎಷ್ಟು ಕಷ್ಟಪಟ್ಟರು ಅಂದರೆ ತಿಂಗಳು ಅದು ಅತ್ತೆ ನಾನು ರಿಂಗ್ ಹಾಕ್ಸಿದ್ನಲ್ಲ. ಸೊ ನಾವು ಮನೆಗೆ ಬಂದು ಆಲ್ಮೋಸ್ಟ್ 30 to 45 ಮಿನಿಟ್ಸ್ ಆಯಿತು. ಇದು ನನ್ನ ತಂಗಿದೇನೋ ಮೂಗ್ಬಡ್ದು ಸರ್ಕಸ್ ನಡೀತಿತ್ತು, ಅದನ್ನು ಹಾಕೋಕ್ಕೆ ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಜ್ಜಿ
ನಾವಿಬ್ಬರು ಟಾರ್ಚ್ ಇಟ್ಕೊಂಡು ಸೈಡಲ್ಲಿ ನಿಂತಿದ್ವಿ. ಸೊ ಅದು ಹೆಂಗೋ ಅದೆಲ್ಲ ಮುಗೀತು. ಆ್ಯಂಡ್ ಇವಾಗ ನಾವೇನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಸೊ ಫಸ್ಟ್ ಸ್ಯಾರಿ ಇದು ಬಂದು ಆರೆಂಜ್ ಆ್ಯಂಡ್ ವೈನ್ ಕಲರ್ ಕಾಂಬಿನೇಷನ್ ಇದೆ. ಸೊ ಇದು ಡಿಫ್ರೆಂಟ್ ಆಗಿತ್ತು. ಆರೆಂಜ್ ವಿತ್ ಪಿಂಕ್ ನಾನು ಎಲ್ಲ ಕಡೆನೂ ನೋಡಿದ್ದೆ, ಆರೆಂಜ್ ವಿತ್ ವೈನ್ ಶೇಡ್ ನಾನು ನೋಡಿರಲಿಲ್ಲ. ಆ್ಯಂಡ್ ಇದು ನೋಡೋದಕ್ಕೆ ಹೊರಗಡೆಯಿಂದ ಬ್ರೌನ್ ಕಾಣುತ್ತೆ, ಬಟ್ ಲೈಟ್ಗೆ ಒಂದು ಸ್ವಲ್ಪ ವೈನ್ ಕಾಣುತ್ತೆ. ಸೊ ದಿಸ್ ಆರೆಂಜ್ ಆ್ಯಂಡ್ ದಿಸ್ ಕಲರ್ ಕಾಂಬಿನೇಷನ್ ಇಸ್ ಪರ್ಫೆಕ್ಟ್ ಅಂತ ಅನಿಸ್ತು. ಕಾಸ್ಟ್ ಬಂದು 1500. I don't know what material is this basically, but 1500 I think worth ಅನಿಸ್ತು. So yeah. And next saree ಬಂದು I don't know the color, exact color ಏನಂತಾರೆ ಅಂತ. ಆ್ಯಂಡ್ ಈ ಕಲರ್ ಇಲ್ಲಿ ಡಿಫ್ರೆಂಟಾಗಿ ಕಾಣ್ತಾ ಇರ್ಬೋದು, ಬಟ್ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣ್ತದೆ, ವಿಚ್ ಇಸ್ ಯೆಲ್ಲೋ ವಿತ್ ಒಂಥರ ಗ್ರೀನ್, ರಾಮ ಗ್ರೀನ್ ಆರ್ ವಾಟ್ ಎವರ್ ದ ಗ್ರೀನ್ ಇಟ್ ಇಸ್, ಬಟ್ ಇಟ್ ಇಸ್ ಕೂಲ್ ಸ್ಯಾರಿ ಅನಿಸ್ತು ನನಗೆ, ವಿತ್ ಡಿಫ್ರೆಂಟ್ ಕಾಂಬಿನೇಷನಲ್ ಸ್ಯಾರಿ. ಅಲ್ಲಿ ನೋಡೋದಕ್ಕೆ ಎಲ್ಲ ಕಡೆನೂ ಇದೇ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ, ಅಂದರೆ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ವಿಚ್ ಇಸ್ ವೈ ವಿ ಚೂಸ್ ದಿಸ್. ಅಷ್ಟೇ. ಇದ್ರ ಕಾಸ್ಟು 2000. ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು, 2600. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅದಕ್ಕೆ ಕಂಪೇರ್ ಮಾಡಿದೆ. ಇಲ್ಲಾಂದರೆ ದಿಸ್ ಇಸ್ ಆಲ್ ಬಜೆಟ್ ಫ್ರೆಂಡ್ಲಿ, ಯು ಕ್ಯಾನ್ ಯೂಸ್ ಇಟ್ ಟು ಪಾರ್ಟಿ, ಕಾಲೇಜ್ ವೇರ್, ಕಾಲೇಜ್ ಫಂಕ್ಷನ್ಸ್ಗೆ. ಇಟ್ ಇಸ್ ಗುಡ್. ಆ್ಯಂಡ್ ಇದೆರಡು ಕೂಡ ನವೀನ್ ಟೆಕ್ಸ್ಟೈಲ್ಸಲ್ಲಿ ತೊಗೊಂಡಿದ್ದು, ಪೇಟೆ ಬೀದಿಲಿದೆಯಲ್ಲ ಅಲ್ಲಿ. ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಖಾದಿ ಮೇಳಕ್ಕೆ ಹೋದ್ವಿ. ಸೊ ಅಲ್ಲಂತೂ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಇದೆ, ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ನಮಗೆ ಸ್ವಲ್ಪ ಪ್ರೈಸಸ್ ಅವರು ಜಾಸ್ತಿ ಹೇಳ್ತಿದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಅದಾದಮೇಲೆ ಕುರ್ತಾ ಸ್ಟಾಲ್ಸ್ ಕೂಡ ಇತ್ತು. ಅಲ್ಲಿ ಲೈಕ್ 1000ಗೆ 3 ಕುರ್ತಾಸ್ ಬರ್ತಿತ್ತು. ನೀವು ಸಪೋಸ್ ಸಿಂಗಲ್ ತೊಗೊಂಡ್ರೆ 400. ಸೊ ನಾನು ಹೋಗಿದ್ದೀವಲ್ಲ, ಏನಾದ್ರು ಒಂದು ತೊಗೊಂಡು ಬರಬೇಕು ಅಂತ ಹೇಳಿ ಈ ಒಂದು ಕುರ್ತಾ ತೊಗೊಂಡೆ, ಮಸ್ಟರ್ಡ್ ಯೆಲ್ಲೋ ಕಲರ್, 3/4 ಸ್ಲೀವ್ಸ್ ಇದೆ ವಿತ್ ಅ ಕಾಲರ್ ನೆಕ್. ನನಗಿದು ಸ್ವಲ್ಪ ಇಷ್ಟ ಆಯಿತು, ಈ ಕಲರ್ ನಂತರ ಇರಲಿಲ್ಲ ಹಾಗಾಗಿ. ಆ್ಯಂಡ್ ಇದಕ್ಕೆ ನಾವು 350 ಏನೋ ಪೇ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಅಲ್ಲೆಲ್ಲ ಓಡಾಡಿಕೊಂಡು ಆಮೇಲೆ ಮತ್ತೆ ಲೈಕ್ ಇದಕ್ಕೆಲ್ಲ ಬ್ಲೌಸ್ ಪೀಸಸ್ ತೊಗೋಬೇಕಿತ್ತು. ಅಂದರೆ ಸಪ್ರೇಟ್ ಒಂದು ಫಸ್ಟ್ ತೋರಿಸಿದ್ರಲ್ಲ ಆ ಸೀರೆಗೆ ಸಪ್ರೇಟ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತೇಳಿ ಅದೆಲ್ಲ ತೊಗೊಂಡು ಅದನ್ನೆಲ್ಲ ಸ್ಟಿಚಿಂಗ್ ಕೊಟ್ಟು. ಆ್ಯಂಡ್ ಬರ್ತಾ ನನ್ನ ತಂಗಿಗೆ ಮುಗ್ಬಟ್ಟು ತರಬೇಕಿತ್ತಾ, ಅವಳಿಗೆ ತರಕ್ಕೆ ಹೋದಾಗ ನನಗೂ ಇದೊಂದು ಒಳ್ಳೆ ಇಷ್ಟ ಆಯಿತು, ಸಿಲ್ವರ್ದು. ಸೊ ಈ ನಡುವೆ ಸಿಲ್ವರ್ ಇಯರಿಂಗ್ಸ್ ಎಲ್ಲ ಸಖತ್ ಇಷ್ಟ ಆಗ್ತಿದೆ, ಹಾಗಾಗಿ ನಾನು ಇದೊಂದು ಪರ್ಚೇಸ್ ಮಾಡಿದೆ. ಒಟ್ಟಿಗೆ ಹಾಕ್ಕೊಂಡೆ ತೋರಿಸೋಣ ಅಂತ ಕಿವಿಗೆ ಹಾಕ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಇದಿಷ್ಟ ಆಗಿತ್ತು ನಮ್ಮ ಈ ಒಂದು ವ್ಲಾಗ್. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅಕ್ಕ ಸ್ವಲ್ಪ ಚೆನ್ನಾಗಿ ಹಾಡು ಹೇಳ್ತಾರೆ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನೀವು ಹಾಡು ಹೇಳ್ಬೇಕು ನನ್ನ ವ್ಲಾಗಲ್ಲಿ ಅಂತ. ಸೊ ಹಾಗಾಗಿ ನೀವೆಲ್ಲ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ ವಿಡಿಯೋಸ್ ಎಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.